ಇವತ್ತು ನಾವು ಹೊಂಟೇವ್ರಿ ಆಸ್ಟ್ರೇಲಿಯಾ ಅನ್ನೋ ದೇಶಕ್ಕೆ. ನಮಸ್ಕಾರ ರೀ, ನಾನು ನಿಮ್ಮ ಸರ್ ಜರ್ಮನಿಯಿಂದ ಮಾತಾಡೋದು. ಪರ್ಮಿಷನ್ ತೆಗಿಯತ್ತೀರಿ ಇಲ್ಲ. ಸೊ ನಾವು 3 ಜನ ಕ್ಲಾಸ್ಮೇಟ್ಸ್ ಪ್ಲಾನ್ ಮಾಡ್ಕೊಂಡು ಆಸ್ಟ್ರೇಲಿಯಾ ದೇಶಕ್ಕೆ ಬಂದಿವ್ರಿ ಟ್ರೆಕ್ಕಿಂಗ್ ಸಲುವಾಗಿ. ಸೊ ಇವತ್ತ ನಾವು ಟ್ರೆಕ್ಕಿಂಗ್ ಮಾಡಕ್ ಆಸ್ಟ್ರೇಲಿಯಾಕ್ ಬಂದೇವ್ರಿ ಜರ್ಮನಿಯಿಂದ. ಇಲ್ಲಿ ವಾತಾವರಣ ಎಷ್ಟು ಕ್ಲೀನ್ ಅನ್ನೋದೈತಿ ನೋಡ್ರಿ. ಇಲ್ಲಿ ಎಷ್ಟು ವಾತಾವರಣ ಕ್ಲೀನ್ ಐತೆ ಅಂದ್ರೆ ಇಲ್ಲಿ ಮೊಲಗಳು ನೋಡ್ರಿ, ಎಷ್ಟು ಮೊಲಗಳು ಅಂತ ಇಲ್ಲಿ. ಸೊ ನೋಡ್ರಿ, ಹಿಂಗ ನಿಮ್ಗೆಲ್ಲ ಕಂಟಿನ್ಯೂ ನಾವು ಟ್ರೆಕ್ಕಿಂಗ್ ಹೆಂಗ್ ಮಾಡ್ತೀವಿ ಅಂತೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಹಿಂಗ. 12 ಕಿಲೋಮೀಟರ್ ಐತಿ. ವಾತಾವರಣ ಹಿಂಗಾಗೈತಿ, ನನಗೆ ಅದ ತಲೆ ತಪ್ಪಾಗದೈತಿಪ್ಪ. ಅವ್ನು ಕ್ಲೀನ್ ಇತ್ತು, ಆ ಕಡೆ ವಾತಾವರಣ ಕ್ಲೀನ್ ಐತಿ, ಈ ಕಡೆ ಇದು ಶಿಸ್ತು ಮೋಡ್ ಆಗೈತಿ. ಸೊ ಆಸ್ಟ್ರೇಲಿಯಾ ಗಲ್ಲಿಗಳು ಹೆಂಗಿದಾವ ನೋಡ್ರಿ ಇಲ್ಲಿ. ಯಾವ ಮನುಷ್ಯ ಕಾಣಿಸಂಗಿಲ್ಲ. ನಾವು ನಮ್ಮ ಇಂಡಿಯನ್ ಲಾಕ್ಡೌನ್ ಅನ್ಸ್ಬಿಡೋದು, ಇಂಡಿಯನ್ ಲಾಕ್ಡೌನ್ ಅನ್ಸ್ಬಿಡೋದು. ಟ್ರೆಕ್ಕಿಂಗ್ ಹೋಗೋ ಪ್ಲೇಸ್ ಮ್ಯಾಪ್ ಇದು. ಅಮ್ಮ ಅದು ಹಂಗ ವಿಡಿಯೋ ಕ್ವಾಲಿಟಿ ಕ್ಲಿಯರ್ ಇರತ್ತ, ಬಟ್ ಅದು ಈಗ ಮೋಡ್ ಆಗಿದ್ಲೆ ಸ್ವಲ್ಪ ಕ್ಲಿಯರ್ ಕಾಣಿಸಂಗಿಲ್ಲ. ಹೋಟೆಲ್ ಮಸ್ತ್ ಐತಿ ನೋಡಿದ್. ಅವಿ ಫೋಟೋ ತೆಗಿಯತ್ತ ಅವ್ನ ಮ್ಯಾಗ್ ನಿಂತ ಹೋಟೆಲ್. ನಾವು ನಡೀತ್ಲ ಫೋಟೋ ಶೂಟ್ ಮುಗಿಯತ್ತೆಲ್ಲ. ಅಲ್ಲಿ ಹೋಗುನು ಈಗ ನೋಡ್ರಿ, ಹಿಂಗೆಲ್ಲ ಕಡೆ ಹಿಂಗ ಈ ಸೂರ್ಯದ ಶಿಲ್ಮೆ ಹಚ್ಚಿರತ್ತಾರ್ರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಯುರೋಪ ಕಂಟ್ರಿಗಳಿಗೆ. ಲೆಟ್ಸ್ ಗೋ. ನಾನು 1000 ರೂಪಾಯಿ ಕೊಡ್ತೀನಿ ನಂದು. ಸ್ವಲ್ಪ ಎತ್ತಿಗೆ ಸೊ ಇಲ್ಲಿ 50-60 ವರ್ಷ ಆದರೂ ಆಫ್ಟರ್ ರಿಟೈರ್ಮೆಂಟ್ ಆದ್ರೂ ಈಗ ಬೈಕ್ ತೊಗೊಂಡು ಎಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ ರೀ ಯುರೋಪ ದೇಶಗಳೆಲ್ಲ. ಸೊ ಇಲ್ಲಿ ಎಂಜಾಯ್ ಮಾಡೋದು, ಹಾಲಿಡೇ ಅನ್ನೋದು ಅವ್ರಿಗೆ ಒಂದು ಭಾಳ ಫೇಮಸ್. ಮತ್ತು ಇಲ್ಲಿ ಸಮ್ಮರ್ ಸೀಸನ್ ಬರ್ತಂದ್ರೆ ಒಂದು ಟೈಪ್ ಅವ್ರಿಗೆ ಜಾತ್ರೆ ಇದ್ದಂಗೆ ರೀ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ತಿರುಗ್ತಾ ಇರ್ತಾರೆ. ಸೊ ಎಂಜಾಯ್ಮೆಂಟ್ ಅನ್ನೋದು ಇವ್ರಿಗೆ ಬೇರೆ ಲೆವೆಲ್ ಒಳಗೈತಿ ರೀ. ಸೊ ಇಲ್ಲಿನ ಜನ ತಮ್ಮ ವಾತಾವರಣದಲ್ಲಿ ನಿಸರ್ಗ ಗಾಳಿ ಮತ್ತು ಏನೂ ಒಂದು ಪೊಲ್ಯೂಷನ್ ಮಾಡಂಗಿಲ್ಲ ರೀ. ತಮ್ಮ ವಾತಾವರಣ ಭಾಳ ಕಾಪಾಡ್ಕೊಂಡು ಹೊಂಟಾರೆ. ಸೊ ಇದು ನಂಗೆ ಭಾಳ ಇಷ್ಟ ಆಗ್ತೈತಿ. ಇಲ್ಲಿ ನೋಡ್ರಿ, ನದಿಗಳು ಇದ್ರೂ ಎಷ್ಟು ಕ್ಲೀನ್ ಇದೆ ಅಂತ. ಆಸ್ಟ್ರೇಲಿಯಾ ಒಳಗೆ ಮಧ್ಯಾಹ್ನ 12 ಗಂಟೆ ಆಯ್ತು ಅಂದ್ರೆ ಹೆಂಗೆ ಸೈರನ್ ಹೊಡಿಯುತ್ತ ಅಂತ ನೋಡ್ರಿ. ಥರ್ಡ್ ವರ್ಲ್ಡ್ ವಾರ್ ಚಲೋ ಐತಿ ನೋಡಿ, ಹಿಟ್ಲರ್ ಕಾಕ. ಇವಾಗಲೇ ಆಲ್ರೆಡಿ ನಾವು 7-8 ಕಿಲೋಮೀಟರ್ ನಡ್ಕೋತ ಬಂದವ್ರಿ ಕೆರಿ ದಂಡಿಂದ. ಸೊ ಇವಾಗ ಬೆಟ್ಟ ಹತ್ತಬೇಕ್ರಿ ಮೇಲೆ ಟ್ರೆಕ್ಕಿಂಗ್ ಸಲುವಾಗಿ. ಎಲ್ಲರೂ ಆಲ್ರೆಡಿ ಲೋಕಲ್ಸ್ ಕಡೆ ರೀ
ಎಲ್ಲ ವ್ಯಾಗೇನ್ ಅಂತ ಇರ್ತಾವ ಅದ್ರಾಗ ಹೆಂಗಿರುತ್ತೆ ಅಂದ್ರೆ ಟಾಯ್ಲೆಟ್ ಬಾತ್ರೂಮ್ ಅಡಿಗೆ ಮಾಡ್ಕೋದು ಎಲ್ಲ ಸಾಮಾನು ಇರ್ತಾವ್ರಿ ಪೂರಾ ಒಂದು ಟೈಪ್ ಬಸ್ ಗತ್ಲೆನೇ ಇರುತ್ತದ ವ್ಯಾನ್ ಸೊ ಇದನ್ನ ತೊಗೊಂಡವ್ರು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಸೊ ಇಲ್ಲಿ ಇಯರ್ಲಿ ಏನಿಲ್ಲ 30 to 35 ಡೇಸ್ ಗುಡ್ ಲಕ್ ಡೇಸ್ ಸಿಗ್ತವ್ರಿ ಸೊ ಹಿಂಗೆಲ್ಲ ಅವರು ಎಂಜಾಯ್ ಮಾಡ್ತಾರ್ರಿ. ಇಲ್ಲಿ ನಮ್ ದೇಶ ಒಳಗರಿ ನದಿಗಳನ್ನ ದೇವ್ರ ಹಂಗ್ ಕಾಣ್ತೀವಿ ಬಟ್ ಅದನ್ನ ನಾವ್ ಯಾರು ಕ್ಲೀನ್ ಇಟ್ಕೊಳ್ತಿಲ್ಲ ಬಟ್ ಇವ್ರು ಏನಿಲ್ದನು ಹೆಂಗ್ ಕ್ಲೀನ್ ಇಟ್ಕೋತಾರೆ ಸೊ ನಾವು ಹಿಂಗ ನಮ್ ದೇಶನ ಕ್ಲೀನ್ ಇಟ್ಕೊಂಡ್ರೆ ಟೂರಿಸಂ ಹೆಚ್ಚಾಗತ್ತ ಅನ್ನಂಗ ಅನ್ಸತ್ರಿ. ಯಾಕಂದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಫೋಟೋ ತಕ್ಕೋದು ಐತಂತ. ಭಾಳ ದೂರಿಂದ ನಡ್ಕೊಂತ ಹೋಗಿದ್ದೇವೆ ನಮ್ ಟೈಮ್ ಇಲ್ರಿ ಮಧ್ಯಾಹ್ನ 3 ಗಂಟೆ ಆಗಿತ್ತ ಅರ್ಧ ಹತ್ತೋ ಮಟ್ಟ ಸೊ ನಾವು ಪೂರ್ತಿ ಮೇಲೆ ಹತ್ತಕ್ ಆಗ್ಲಿಲ್ರಿ ಅರ್ಧ ಮಟ್ಟ ಹತ್ತಿದ್ವಿ ಸೊ ಇಲ್ಲಿಂದ ಹೆಂಗ್ ವ್ಯೂ ಪಾಯಿಂಟ್ ಕಾಣ್ಕೊಂತ ಕರ್ಕೊಂಡು ಹೋದ್ವಿ. ಜಿಗಿದ ಇದನ್ನ ಉಲ್ಟಾ ಜಿಗಿದ ಎಲ್ಲ ಜನ ಸ್ವಲ್ಪ ಯಪ್ಪ ಇನ್ನು ಏನೋ ಅಷ್ಟಿದ್ರು ಬಾದಕಂದಿರೋ ನಂಗ ಹಂಗ ಕೊಲಿಲ್ಲ ಇದಕ್ಕೆ ತಗೊಂಡ್ಬರ್ತೈತಿ ಕೊಟ್ಟರು ಬರ್ತಾರೆ ಪಾರ್ಟಿ ಯಾಕೆ ಮಾಡಲಿಲ್ಲ ನಮ್ಮ ಆಸ್ಟ್ರೇಲಿಯಾ 1 ಡೇ ಟ್ರಿಪ್ ಹೆಂಗೆ ಅನ್ಸಂತ ಕಮೆಂಟ್ ಮಾಡಿ ಮತ್ತು ನೀವು ಯಾರ ಜೊತೆ ನೆಕ್ಸ್ಟ್ ಹೋಗೋ ಪ್ಲ್ಯಾನ್ ಮಾಡತ್ತೀರಿ ಅವ್ರ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೋರಿ. ಥ್ಯಾಂಕ್ ಯು.